ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಒಂದಾದ ನಂತರ ಮತ್ತೊಂದು ಬರುತ್ತಿರುವ ಸಮಸ್ಯೆಗಳ ಕಾರಣ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಬಹುದು. ಇದಕ್ಕೆ ಉಪಾಯವೆಂದರೆ ಒಂದೊಂದಾಗಿ ಸಮಸ್ಯೆಗಳನ್ನು ಪರಿಹರಿಸಿ. ಒಂದು ವೇಳೆ ನಿಮ್ಮಿಂದ ಆ ಸಮಸ್ಯೆ ಪರಿಹಾರವಾಗದಿದ್ದರೆ ನಿಮಗೆ ವಿಶ್ವಾಸವಿರುವಂತಹ ಜನರಿಂದ ಸಲಹೆಯನ್ನು ಪಡೆದುಕೊಳ್ಳಿ. ಸಮಸ್ಯೆಗಳಿಂದ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ, ಏಕೆಂದರೆ ಇವು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ. ಮೇಷರಾಶಿ ರೋಮಾನ್ಸ್. ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ. ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ. ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ. ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು. ಮೇಷರಾಶಿ ಕರಿಯರ್. ಪದವಿಯ ಉನ್ನತಿಯ ಜೊತೆ ಉತ್ತರದಾಯಿತ್ವವು ನಿಮ್ಮ ಜೊತೆಯಲ್ಲಿ ಇದೆ. ಜಮೀನ್ದಾರಿಯಿಂದ ನಿಮ್ಮ ಆತ್ಮವಿಶ್ವಾಸದ ಜಿಜ್ಞಾಸೆಯು ಹೆಚ್ಚುತ್ತದೆ. ನಿಮಗೆ ಎಲ್ಲರಿಗಿಂತ ಜಾಸ್ತಿ ಪ್ರಬಂಧಕೀಯವಾದ ಉತ್ತರದಾಯಿತ್ವವು ಮತ್ತು ಸಕಾರಾತ್ಮಕವಾದ ವಿಚಾರವು ನಿಮಗೆ ಬೇಕಾಗುತ್ತದೆ. ಇದರ ಜೊತೆಯಲ್ಲಿ ನಿಮ್ಮ ಗಡಿಯನ್ನು ದಾಟುವಂತೆ ನಾಳೆಯ ಮಾರ್ಗವು ಪ್ರಶಸ್ತವಾಗಿದೆ. ಮೇಷರಾಶಿ ಫೈನಾನ್ಸ್. ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂಥವರಿಗೆ ಇದು ಒಳ್ಳೆಯ ದಿನ. ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು. ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು. ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು. ಮೇಷರಾಶಿ ಹೆಲ್ತ್. ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು. ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ. ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ. ವೃಷಭರಾಶಿ ಓವರ್ವ್ಯೂ. ಇಂದಿನ ದಿನ ಆತ್ಮ ನಿರ್ಭಯದ ದಿನವಾಗಿದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಇಂದು ನೀವು ನಿಮ್ಮ ಎಲ್ಲ ಮಹತ್ವಪೂರ್ಣ ಕೆಲಸವನ್ನು ನೀವೇ ಪೂರೈಸಿ. ಇಂದು ನೀವು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದರೆ ನಿಮಗೆ ಬರೀ ನಿರಾಸೆ ಸಿಗುತ್ತದೆ. ಒಂದು ವೇಳೆ ನಿಮಗೆ ಬೇರೆ ಎಲ್ಲಾದರೂ ಕೆಲಸ ಮಾಡುವ ಹಾಗಾದರೆ ಕೊನೆಯಲ್ಲಿ ಅದನ್ನು ಸರಿಯಾಗಿ ಗಮನದಿಂದ ನೋಡಿ, ಏಕೆಂದರೆ ನಂತರ ಯಾವುದೇ ತೊಂದರೆಯಾಗಬಾರದು. ವೃಷಭರಾಶಿ ರೋಮಾನ್ಸ್. ನಿಮ್ಮಲ್ಲಿ ಕೆಲವರು ಇಂದು ಕಚೇರಿಯಲ್ಲಿ ಪರ ವ್ಯಕ್ತಿಯೊಬ್ಬರ ಆಕರ್ಷಣೆಗೆ ಒಳಗಾಗುವರು. ಒಂದನ್ನು ತಿಳಿದುಕೊಳ್ಳಿ, ಅವರು ನಿಮಗಿಂತ ಒಳ್ಳೆಯವರಲ್ಲ. ಯಾಕೆಂದರೆ ಅವರಿಂದ ನಿಮ್ಮ ವೃತ್ತಿಯಲ್ಲಿ ಸ್ಥಗಿತ ಉಂಟಾಗುವುದು. ಅವರು ಬೇರೆ ವಿಭಾಗದವರಾದರೆ ಅವರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಿ. ಅವರೊಂದಿಗೆ ಮಾತನಾಡಲು ಯಾವುದಾದರೂ ಕಾರಣ ಕೊಡಬಹುದು. ವೃಷಭರಾಶಿ ಕರಿಯರ್. ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ. ಅವರ ಕಷ್ಟವು ಸಫಲತೆಯನ್ನು ತರುತ್ತದೆ. ಈ ಸಮಯದ ಸದುಪಯೋಗ ಮತ್ತು ವರ್ತಮಾನ ಮತ್ತು ಭವಿಷ್ಯದಲ್ಲಿ ವಿಚಾರವನ್ನು ಮಾಡಿ. ನಿಮಗೆ ನಿಮ್ಮ ಲಕ್ಷ್ಯದ ಮೇಲೆ ಗಮನ ಕೊಡಬೇಕು. ತುಂಬ ಕಷ್ಟದಿಂದ ಸಿಹಿಯಾದ ಫಲವನ್ನು ನೀವು ತಿನ್ನುತ್ತೀರಿ. ವೃಷಭರಾಶಿ ಫೈನಾನ್ಸ್. ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬ ಲಾಭದಾಯಕವಾಗಿ ಇರುವುದಿಲ್ಲ. ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ. ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ. ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು. ವೃಷಭರಾಶಿ ಹೆಲ್ತ್. ಇಂದು ನೀವು ಒತ್ತಡದ ಪರಿಧಿಯನ್ನು ನೋಡಲು ಪ್ರಯತ್ನಿಸಿ. ನಿಮಗೆ ತಿಳಿಯುತ್ತದೆ ಬ್ಲಡ್ ಪ್ರೆಷರ್ ಹೆಚ್ಚಲು ಕಾರಣ ಟೆನ್ಷನ್ ಎಂದು. ಅದು ಅಲ್ಲದೆ ಇದು ಎಂಥ ಸಮಯವೆಂದರೆ ನೀವು ಬ್ಲಡ್ ಪ್ರೆಷರ್ ಹೆಚ್ಚುವುದನ್ನು ತಡೆಯಬಹುದು. ಹೆಚ್ಚುತ್ತಿರುವ ಒತ್ತಡ ನಿಮ್ಮ ಜೀವನ ಹಾಗೂ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಅದನ್ನು ನೀವು ತಿಳಿದುಕೊಳ್ಳುತ್ತಿಲ್ಲ. ಆದ್ದರಿಂದ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಧ್ಯಾನ ಮಾಡಿ. ಇದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತಿಯಿಂದ ಇರಿಸಬಹುದು ಹಾಗೂ ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ನಡೆಯುತ್ತಿದೆ. ಮಿಥುನ ರಾಶಿ ಓವರ್ವ್ಯೂ. ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು. ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ. ಮಿಥುನ ರಾಶಿ ರೋಮಾನ್ಸ್. ನೀವು ಪಾರ್ಟ್ನರ್ನ ಆಯ್ಕೆಯಲ್ಲಿ ಸಾವಧಾನವಾಗಿರಿ. ಆಕರ್ಷಣೆಯ ಪ್ರವಾಹದಲ್ಲಿ ನಿಮ್ಮ ಜೀವನದ ಖುಷಿಯ ಜೊತೆ ರಾಜಿ ಮಾಡಿಕೊಳ್ಳಬೇಡಿ. ಆದರೆ ನಿಮಗೆ ನಿಮ್ಮ ಆಸೆ ಸಿಕ್ಕಿದ್ದರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಬ್ಬರಿಗೊಬ್ಬರು ಖುಷಿಯಿಂದ ಕ್ಷಣಗಳನ್ನು ಹಂಚಿಕೊಳ್ಳಿ. ಇದರಿಂದ ಇಬ್ಬರಿಗೂ ಖುಷಿ ಸಿಗುತ್ತದೆ. ಮಿಥುನ ರಾಶಿ ಕರಿಯರ್. ಇಂದು ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮೊಡನಿರುವುದು.
ಸಕಾರಾತ್ಮಕ ವಿಚಾರ ಹಾಗೂ ಆತ್ಮವಿಶ್ವಾಸದ ಜೊತೆಗೆ ತೆಗೆದುಕೊಂಡಲ್ಲಿ ಜೀವನದಲ್ಲಿ ಬಲ ಹಾಗೂ ಸಕಾರಾತ್ಮಕತೆಯನ್ನು ನಿಮ್ಮ ಆಯುಧವನ್ನಾಗಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಸಫಲತೆ ಕಂಡುಕೊಳ್ಳಲು ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಳೆಯನಾಗಿರುವನು. ಮಿಥುನ ರಾಶಿ, ಫೈನಾನ್ಸ್. ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಬಹುದು, ಏಕೆಂದರೆ ನಿಮಗೆ ಯಾವುದಾದರೂ ಅಚಲ ಸಂಪತ್ತು ದೊರೆಯಬಹುದು. ನೀವು ನಿಶ್ಚಿತಗೊಳಿಸಿಕೊಳ್ಳಿ, ನೀವು ಹಣವನ್ನು ಸರಿಯಾಗಿ ಉಪಯೋಗಿಸುವಿರಿ ಎಂದು, ಏಕೆಂದರೆ ಇಂದಿನ ದಿನಗಳಲ್ಲಿ ನಿಮ್ಮ ಆದಾಯ ದೊಡ್ಡ ಹಣದ ಮೊತ್ತದ ರೂಪದಲ್ಲಿ ನಿಮ್ಮ ಹತ್ತಿರ ಸುರಕ್ಷಿತವಾಗಿದೆ. ನೀವು ನಿಶ್ಚಿತಗೊಳಿಸಿಕೊಳ್ಳಿ, ನೀವು ಧನವರ್ಷವನ್ನು ಗ್ರಹಣ ಮಾಡಲು ತಯಾರಾಗಿರುವಿರಿ ಎಂದು. ಮಿಥುನ ರಾಶಿ, ಹೆಲ್ತ್. ಇಂದು ನೀವು ರಸ್ತೆಯಲ್ಲಿ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ಘಟಿಸಬಹುದು. ನೀವು ಎಚ್ಚರಿಕೆಯಿಂದ ಇದ್ದು ಅಪಾಯದೊಂದಿಗೆ ಆಟವಾಡದಿದ್ದರೆ ಒಳ್ಳೆಯದು. ಎಲ್ಲ ತಾರೆಗಳು ಸಂಕೇತಿಸುತ್ತಿವೆ, ಇಂದು ನಿಮ್ಮೊಡನೆ ಯಾವುದಾದರೂ ರಸ್ತೆ ಅಪಘಾತ ಆಗುವ ಸಂಭವವಿದೆ. ಆದ್ದರಿಂದ ನೀವು ಇಂದು ಮನೆಯಲ್ಲಿಯೇ ಇರಿ ಹಾಗೂ ನಿಮಗೆ ನೀವು ವಿಶ್ರಾಂತಿ ಕೊಟ್ಟುಕೊಳ್ಳಿ. ಕರ್ಕ ರಾಶಿ, ಓವರ್ವ್ಯೂ. ಇಂದು ನೀವು ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದರಿಂದ ಸಂತೋಷ ಪಡುತ್ತೀರಿ. ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಲು ಕಾರಣ ನೀವು ಬೇರೆಯವರೊಂದಿಗೆ ಸಹಮತವನ್ನು ತೋರದಿದ್ದದ್ದು. ಕಾರಣ ಏನೇ ಇರಲಿ, ಆದರೆ ಈಗ ಇದು ಸಂತೋಷವನ್ನು ಆಚರಿಸುವ ಸಮಯ. ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ. ಕರ್ಕ ರಾಶಿ, ರೋಮಾನ್ಸ್. ಇವತ್ತು ನೀವು ರೋಮಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ, ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ. ಮಜಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ, ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ. ನೀವು ಕೊನೆ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ. ಕರ್ಕ ರಾಶಿ, ಕರಿಯರ್. ಜೀವನವಿಡೀ ಕ್ಷೇತ್ರದಲ್ಲಿ ಉನ್ನತಿಯ ಯೋಗವಿದೆ. ಎಲ್ಲಿಂದಲಾದರೂ ನಿಮಗಾಗಿ ಅವಕಾಶಗಳು ಬರಬಹುದು. ಇದರಿಂದ ನೀವು ಯಾವಾಗಲೂ ತಯಾರಾಗಿಯೇ ಇರಿ. ಸಕಾರಾತ್ಮಕ ಬದಲಾವಣೆಗಳು ನಿಮಗೆ ಯಾವುದೇ ಅದ್ಭುತ ಉಪಹಾರದ ರೀತಿಯಂತೆ ಇರುವುದು. ಕರ್ಕ ರಾಶಿ, ಫೈನಾನ್ಸ್. ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು. ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ. ಎಲ್ಲಿ ಯಾವುದೋ ಕೊರತೆ ಉಳಿದುಕೊಂಡಿದೆ ಅಂತ. ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ. ಇಂದು ನಿಮಗೆ ಅನಿಸುವುದು ಮನೆಗೆ ಕೆಲವು ವಸ್ತುಗಳನ್ನು ಖರೀದಿಸಬೇಕು ಎಂದು. ಆದ್ದರಿಂದ ಮನೆಯನ್ನು ಅಲಂಕರಿಸಿದಂತೆ ಆಗುವುದು ಅಥವಾ ಮನೆ ಹೊಸದಂತೆ ಅನಿಸುವುದು. ಇದಕ್ಕೆ ಇದು ಸರಿಯಾದ ಸಮಯ. ಈಗಲೇ ಖರೀದಿಸಬೇಡಿ. ಮನೆಯ ಅಲಂಕಾರಕ್ಕೆ ಒಳ್ಳೊಳ್ಳೆಯ ವಸ್ತುಗಳನ್ನು ನೋಡಿ ಹಾಗೂ ನಿಮ್ಮಿಷ್ಟದ ಪ್ರಕಾರ ಖರೀದಿಸಿ. ಇದರಿಂದ ನಿಮಗೆ ಮನೆಯಲ್ಲಿ ತಾಜಾತನದ ಅನುಭವ ಆಗುವುದು. ಕರ್ಕ ರಾಶಿ, ಹೆಲ್ತ್. ನಿಮಗೆ ಪಚನ ಕ್ರಿಯೆಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಉಂಟಾಗಬಾರದು. ಆದ್ದರಿಂದ ಇಂದೇ ನಿಮ್ಮ ಊಟದ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನೀವು ಫಿಟ್ನೆಸ್ ಪಡೆದುಕೊಳ್ಳುವಿರಿ. ನೀವು ನಿಮ್ಮ ಗಮನವನ್ನು ಒಳ್ಳೆಯ ಆರೋಗ್ಯದ ಮೇಲೆ ತೋರಿಸಲು ಇದು ಒಳ್ಳೆಯ ಸಮಯ. ನೀವು ಈ ಸಮಯದ ಲಾಭ ಪಡೆಯಿರಿ. ದಿನ ಎಕ್ಸರ್ಸೈಸ್ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಅನುಭವಿಸಿ. ಸಿಂಹರಾಶಿ, ಓವರ್ವ್ಯೂ. ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ. ನಿಮ್ಮ ತಯಾರಿಗಳನ್ನು ಆರಂಭಿಸಿ. ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ. ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ, ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ. ಸಿಂಹರಾಶಿ, ರೋಮಾನ್ಸ್. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಇರುತ್ತೀರಿ. ಹಿಂದಿನ ಸ್ವಲ್ಪದ ಸಮಯದಿಂದ ತಪ್ಪಿಸಿಕೊಳ್ಳುತ್ತೀರಿ. ಸಿಂಹರಾಶಿ, ಕರಿಯರ್. ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಗಂಭೀರತೆಯಿಂದ ಯೋಚಿಸಿ. ನಿಮ್ಮ ಈ ನಿರ್ಣಯದಿಂದ ಪರಿವಾರದಲ್ಲಿ ನಿಮಗೆ ಸ್ವಾಗತ ದೊರೆಯುತ್ತದೆ. ಮುಂದೆ ನಿಮಗೆ ನಿಮ್ಮ ನಿರ್ಣಯದ ಬಗ್ಗೆ ಗರ್ವವಾಗುತ್ತದೆ. ಸಿಂಹರಾಶಿ, ಫೈನಾನ್ಸ್. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ. ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು. ಸಿಂಹರಾಶಿ, ಹೆಲ್ತ್. ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು. ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ. ಈಗ ಆ ಸಮಯ ಬಂದಿದೆ. ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು. ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು. ನೀವು ಜಿಮ್ನಲ್ಲಿ 3 ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ಮನೆಯಲ್ಲಿ ಕಳೆಯುವ 3 ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು. ಕನ್ಯಾ ರಾಶಿ, ಓವರ್ವ್ಯೂ. ಇಂದು ನೀವು ನಿಮ್ಮ ಪರಿವಾರದವರಿಗೆ ಹಾಗೂ ಸ್ನೇಹಿತರಿಗೆ ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದವನ್ನು ಖಂಡಿತ ಹೇಳಿ. ಇದು ನಿಮ್ಮ ಸಂಬಂಧ ಎಷ್ಟು ಪ್ರೀತಿಯನ್ನು ತೋರಿಸುವಿರೋ ನಿಮಗೆ ಅಷ್ಟೇ ಸಂತೋಷವಾಗುತ್ತದೆ. ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಪ್ರಿಯ ಜನರಿಗೆ ಏನಾದರೂ ಕೊಡಿ. ಅವರು ಕೂಡ ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ತಾನೆ. ಕನ್ಯಾ ರಾಶಿ,
ರೋಮಾನ್ಸ್. ಇಂದು ನೀವು ನಿಮ್ಮ ಸಂಗಾತಿಯನ್ನು ಓಲೈಸಲು ಪ್ರಯತ್ನಿಸಿರಿ. ದಿನ ಕಳೆಯುವುದರೊಳಗೆ ಎಲ್ಲ ಭೇದ ಭಾವಗಳನ್ನು ಮರೆತು ಒಂದಾಗುವುದರಿಂದ ಇಬ್ಬರಿಗೂ ಒಳ್ಳೆಯದು. ಕನ್ಯಾ ರಾಶಿ ಕರಿಯರ್. ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ. ಅವರಿಗೆ ಸಫಲತೆಯೂ ಸಿಗುತ್ತದೆ. ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ. ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ. ಕನ್ಯಾ ರಾಶಿ ಫೈನಾನ್ಸ್. ನಿಮ್ಮ ಹತ್ತಿರ ವ್ಯಾವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ. ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು. ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ. ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು. ಕನ್ಯಾ ರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಆರೋಗ್ಯವಂತ ಜೀವನದಿಂದ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಎಕ್ಸರ್ಸೈಸ್ ಮಾಡಲು ಹೋಗಿ. ಇದರಿಂದ ನೀವು ಫಿಟ್ ಆಗಿ ಇರಬಹುದು. ಗಮನದಲ್ಲಿ ಇಡಿ, ತುಂಬ ಸಮಯದವರೆಗೆ ಕೂರುವುದರಿಂದ ಮನೆಯಲ್ಲಿ ಇಲ್ಲ ಕೆಲಸದಲ್ಲಿ ಸೋಮಾರಿತನ ಬರಬಹುದು. ಒಂದು ಹೊಸ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತಿರುವುದನ್ನು ಕಾಣುವಿರಿ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುವುದು. ತುಲಾ ರಾಶಿ ಓವರ್ವ್ಯೂ. ನೀವು ಎಂಥ ಸ್ಥಿತಿಯಲ್ಲಿ ಇರುವಿರಿ ಎಂದರೆ ಇಂದು ನಿಮಗೆ ಅನೇಕ ಅಧಿಕಾರ ಹಾಗೂ ಜೊತೆ ಸಿಗುತ್ತದೆ. ಇದರಿಂದ ನಿಮಗೆ ತುಂಬ ಸಂತೋಷವಾಗುತ್ತದೆ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಅಧಿಕಾರಗಳಿಂದ ನಿಮ್ಮ ಆಂತರಿಕ ಜವಾಬ್ದಾರಿಗಳು ಹೆಚ್ಚುವವು. ಅದರಿಂದ ಗಮನದಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಸ್ಥಾನದ ಮಹತ್ವವನ್ನು ತಪ್ಪಾಗಿ ಉಪಯೋಗ ಮಾಡಿಕೊಳ್ಳಬೇಡಿ. ನಿಮಗೆ ಕಠಿಣ ಪರಿಶ್ರಮದ ನಂತರ ಸಿಕ್ಕಿರುವಂತದ್ದನ್ನು ಕಳೆದುಕೊಳ್ಳಬೇಡಿ. ತುಲಾ ರಾಶಿ ರೋಮಾನ್ಸ್. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ತುಲಾ ರಾಶಿ ಕರಿಯರ್. ವಿಶೇಷವಾಗಿ ಇಂದು ಹಾಸ್ಟೆಲ್ನಲ್ಲಿ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುವ ವ್ಯಕ್ತಿಗೆ ಇದು ಶುಭ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ. ಅವರ ಧ್ಯಾನವು ವಿದ್ಯೆಯ ಮೇಲೆ ಇರಬೇಕು. ತುಲಾ ರಾಶಿ ಫೈನಾನ್ಸ್. ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು. ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ತುಲಾ ರಾಶಿ ಹೆಲ್ತ್. ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಬೇಜವಾಬ್ದಾರಿಯಿಂದ ಕೂರಬೇಡಿ. ಇದರಿಂದ ನಿಮ್ಮ ಸೊಂಟದ ತೊಂದರೆ ಉಂಟಾಗಬಹುದು. ನೀವು ಸರಿಯಾದ ರೀತಿಯಲ್ಲಿ ಕೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಒಳ್ಳೆಯದು. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಹೆಚ್ಚುವುದಿಲ್ಲ. ಬದಲಿಗೆ ಇದರಿಂದ ಕೆಲಸವು ಚೆನ್ನಾಗಿ ಆಗುತ್ತದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಕಡಿಮೆ ನಿದ್ದೆ ಮಾಡುವುದರಿಂದ ನಿಮ್ಮ ಪಚನಕ್ರಿಯೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುವಿರಿ. ವೃಶ್ಚಿಕ ರಾಶಿ ಓವರ್ವ್ಯೂ. ಇಂದಿನ ದಿನಗಳಲ್ಲಿ ನಿಮ್ಮವರ ಜೊತೆ ನಿಮ್ಮ ಸಂಬಂಧ ಅಷ್ಟು ಮಧುರವಾಗಿಲ್ಲ. ನೀವು ಬಹುಶಃ ದುಃಖಿಗಳಾಗಿರಬಹುದು ಹಾಗೂ ನಿಮಗೆ ಸಿಟ್ಟು ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಶಾಂತ ಬುದ್ಧಿಯಿಂದ ಮಾತ್ರ ಪರಿಸ್ಥಿತಿಯನ್ನು ಸಂಭಾಳಿಸಬಲ್ಲಿರಿ. ಅವರ ತಪ್ಪೇ ಹೆಚ್ಚಿರಬಹುದು, ಆದರೂ ಒಬ್ಬ ಬುದ್ಧಿವಂತ ಮನುಷ್ಯನಾದ ನೀವು ನಿಮ್ಮ ಬಾಯಿ ಮೇಲೆ ಹಿಡಿತವಿರಿಸಿಕೊಳ್ಳಿ. ಎಲ್ಲದಕ್ಕಿಂತ ಒಳ್ಳೆಯ ದಾರಿ ಎಂದರೆ ನೀವು ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ ರೋಮಾನ್ಸ್. ಇಂದಿನ ದಿನವು ಪೂರ್ಣವಾಗಿ ಜೀವನ ಮಾಡಲು ಉಚಿತವಾಗಿದೆ. ನೀವು ದೂರ ಪಿಕ್ನಿಕ್ಗೆ ಹೋಗಿ ನಿಮ್ಮ ಜೀವನದಲ್ಲಿ ಸಿಹಿ ಖಾರದ ಅನುಭವವನ್ನು ಮುಂದುವರಿಸಿ ಮತ್ತು ರೋಮಾನ್ಸ್ ಅನ್ನು ಮುಂದುವರಿಸಿ. ವೃಶ್ಚಿಕ ರಾಶಿ ಕರಿಯರ್. ನೌಕರಿಯ ಬದಲಾವಣೆಯಿಂದ ನೀವು ನಿಮ್ಮಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ. ಈ ರೀತಿಯ ಶಾಂತಿಯಿಂದ ನೀವು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೀರಿ. ನಿಮ್ಮಲ್ಲಿರುವ ಒಳಗಿನ ಪ್ರತಿಭೆಯು ನಿಮಗೆ ಸರಿಯಾದ ಸಫಲತೆಯನ್ನು ನೀಡುತ್ತದೆ, ಏಕೆಂದರೆ ಅದು ನಿಮ್ಮನ್ನು ಕಚೇರಿಯಲ್ಲಿ ಪ್ರಭಾವಿತರನ್ನಾಗಿ ಮಾಡುತ್ತದೆ. ಕಚೇರಿಯಲ್ಲಿ ಹೊಟ್ಟೆಕಿಚ್ಚು ಪಡುವುದರಿಂದ ದೂರ ಇರಿ. ನಿಮಗೆ ನಿಮ್ಮ ಸಮಯವನ್ನು ಮಹತ್ವಪೂರ್ಣ ಕೆಲಸಗಳನ್ನು ಪೂರ್ತಿ ಮಾಡಲು ಉಪಯೋಗಿಸಿಕೊಳ್ಳಿ. ವೃಶ್ಚಿಕ ರಾಶಿ ಫೈನಾನ್ಸ್. ಆರ್ಥಿಕ ವಿಷಯದಲ್ಲಿ ಇಂದು ನಿಧಾನ ಮತ್ತು ನಷ್ಟವಾಗುವ ಸಂಕೇತವಿದೆ. ಆದ್ದರಿಂದ ಬೇಡದಿರುವ ಖರ್ಚಿನಿಂದ ತಪ್ಪಿಸಿಕೊಳ್ಳಿ. ಬೇರೆ ವಿಷಯಗಳಲ್ಲೂ ಹೆಚ್ಚು ಲೀಕ್ ಆಗದಂತೆ ನಡೆದುಕೊಳ್ಳಿ. ಇಂದು ಹುಷಾರಾಗಿ ಪಾರಾದರೆ ನಾಳೆ ಎಲ್ಲ ಸರಿಯಾಗಿ ಇರುವುದು. ವೃಶ್ಚಿಕ ರಾಶಿ ಹೆಲ್ತ್. ಇಂದು ನೀವು ನಿಮಗೆ ಹೆಚ್ಚು ಶಕ್ತಿಶಾಲಿಯಂತೆ ಕಾಣುವಿರಿ. ಇದು ಒಳ್ಳೆಯ ನಿದ್ರೆಯಿಂದ ಆಗಿರುವುದು. ನಿಮ್ಮ ಈ ಶಕ್ತಿಯ ಪ್ರಯೋಗವನ್ನು ತಾಜಾ ಗಾಳಿಯನ್ನು ತೆಗೆದುಕೊಳ್ಳುವಲ್ಲಿ ಹಾಗೂ ಎಕ್ಸರ್ಸೈಸ್ ಮಾಡುವುದರಲ್ಲಿ ಉಪಯೋಗಿಸಿ.
ಏಕೆಂದರೆ ಈ ಶಕ್ತಿ ಹೀಗೆಯೇ ಮುಂದುವರಿಯಲಿ. ಧನುರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನು ತಂದುಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಹತ್ತಿರದವರಿಗೆ ನೋವನ್ನು ಉಂಟು ಮಾಡುವಿರಿ. ಬೇಡದಿರುವ ಮಾತನಾಡಬೇಡಿ. ಆದಷ್ಟು ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಾಗೆಯೇ ಗಮನದಲ್ಲಿ ಇಟ್ಟುಕೊಳ್ಳಿ ಏನೆಂದರೆ ನಿಮ್ಮ ಕಟು ಶಬ್ದಗಳಿಂದ ಬೇರೆಯವರ ಮೂಡ್ ಹಾಳು ಮಾಡಬೇಡಿ. ಧನುರಾಶಿ ರೋಮಾನ್ಸ್. ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ. ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಕೊನೆಗೆ ನಿಮಗೆ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲರಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪವಾಗುತ್ತದೆ. ಇವತ್ತು ನೀವು ಖುಷಿಯಿಂದ ಇರುವಿರಿ. ಧನುರಾಶಿ ಕರಿಯರ್. ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಸಕಾರಾತ್ಮಕವಾಗಿರುವುದು. ಇಂದು ನಿಮ್ಮ ಕ್ಷಮತೆ ಅಂತಿಮವಾಗಿದೆ ಹಾಗೂ ಇದೇ ಸಫಲತೆಯ ಕೀಲಿಯಾಗಿದೆ. ನಿಮಗೆ ನಿಮ್ಮ ಸಮರ್ಪಿತವಾದ ನಿರಪೇಕ್ಷಿತ ಸಕಾರಾತ್ಮಕ ಫಲ ಸಿಗುವುದು. ನೀವು ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಗುರಿಯನ್ನು ಮುಟ್ಟಲು ಇಂದು ನಿಮ್ಮನ್ನು ಯಾರೂ ತಡೆಯಲಾರರು. ಧನುರಾಶಿ ಫೈನಾನ್ಸ್. ಸದ್ಯಕ್ಕೆ ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ವಿಚಾರ ತೆಗೆದುಕೊಂಡು ನಿಮಗೆ ತೊಂದರೆಯಾಗಬಹುದು. ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟಿದ್ದೀರಿ ಅಥವಾ ನಿಮ್ಮ ಸಂಪಾದನೆಯು ಮಾರ್ಗ ಮುಚ್ಚಿಹೋಯಿತು. ಉದಾಹರಣೆಗೆ ನಿಮ್ಮ ಕೆಲಸ ಹೋದರೆ ಅಂದುಕೊಳ್ಳಿ, ನೀವು ಕಷ್ಟದಲ್ಲಿ ಬೀಳುತ್ತಿದ್ದೀರಿ ಎಂದು. ಕೊಟ್ಟಿರುವ ಸಾಲ ಹೇಗೆ ವಸೂಲಿ ಮಾಡಬೇಕು ಮತ್ತು ಹೊಸ ಕೆಲಸವನ್ನು ಹೇಗೆ ಹುಡುಕಿಕೊಳ್ಳಬೇಕು ಎಂದು ಯೋಚಿಸುವ ಅವಶ್ಯಕತೆ ಇದೆ. ಏನೇ ಇರಲಿ, ಎಲ್ಲ ಬೇಗನೆ ಸಾಮಾನ್ಯವಾಗುವುದು. ಧನುರಾಶಿ ಹೆಲ್ತ್. ಬ್ಲಡ್ ಪ್ರೆಷರ್ ಹಾಗೂ ಸಕ್ಕರೆ ಕಾಯಿಲೆಯಂತಹ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಯಾವುದು ಉಚಿತವೋ ಅದೇ ಆಹಾರವನ್ನು ಸೇವಿಸಿ ಹಾಗೂ ವ್ಯಾಯಾಮವನ್ನು ಮಾಡಿ. ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದಂತೆ ಪ್ರಯತ್ನಿಸಿ. ಯೋಗ ಹಾಗೂ ಜ್ಞಾನ ಕೇಂದ್ರಿತಗೊಳಿಸುವಂತಹ ಕ್ರಿಯೆಗಳನ್ನು ಖಂಡಿತವಾಗಿ ಮಾಡಿ. ಇದರಿಂದ ನೀವು ಸರಿಯಾಗಿ ಇರುವಿರಿ. ಮಕರ ರಾಶಿ ಓವರ್ವ್ಯೂ. ಇಂದು ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ. ಜೀವನ ನಮಗೆ ಎಲ್ಲ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ. ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು. ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ಈ ರೀತಿ ಯೋಚಿಸುತ್ತೀರಾ, ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು. ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ, ಅವರು ಎಲ್ಲಿ ಸಿಗುತ್ತಾರೆ ಎಂದು. ಈ ವಿಚಾರ ಒಳ್ಳೆಯದು. ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ. ಮಕರ ರಾಶಿ ಕರಿಯರ್. ನಿಮ್ಮ ಕಾರ್ಯಾಲಯದ ವಾತಾವರಣದಿಂದ ನೀವು ನಿಮ್ಮ ಅಂತಿಮವನ್ನು ಅನುಭವಿಸುತ್ತೀರಿ. ಸ್ವಲ್ಪ ತೊಂದರೆಯಿಂದ ಕೂಡಿದ ಸಮಯದ ಮೇಲೆ ನೀವು ಬೇಗನೆ ನಿಮ್ಮ ಕೆಲಸದ ಗತಿಯನ್ನು ಶಾಂತವಾಗಿರಿಸಿಕೊಳ್ಳಿ. ನಿಮಗೆ ನಿಮ್ಮ ಲಕ್ಷ್ಯವನ್ನು ತುಂಬ ದೂರದವರೆಗೆ ಮುಂದುವರಿಸಬೇಕು. ಆದ್ದರಿಂದ ಈ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮಕರ ರಾಶಿ ಫೈನಾನ್ಸ್. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ. ಇದಕ್ಕೋಸ್ಕರ ನೀವು ತುಂಬ ದಿನಗಳಿಂದ ಕಾಯ್ದಿದ್ದೀರಿ, ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ. ಇದು ಅದರ ಫಲಿತಾಂಶವಾಗಿದೆ. ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ. ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ. ಮಕರ ರಾಶಿ ಹೆಲ್ತ್. ಪಚನಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು. ಈ ಸಮಯದಲ್ಲಿ ನೀವು ಹಗುರವಾದ್ದನ್ನು ತಿಂದರೆ ಆರಾಮ ದೊರೆಯುವುದು. ನೀವು ಶಾರೀರಿಕ ಕ್ರಿಯೆಗಳ ಬಗ್ಗೆ ಧ್ಯಾನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ, ಏಕೆಂದರೆ ನಿಮಗೆ ಹೊಟ್ಟೆಯಲ್ಲಿ ತೊಂದರೆಯಾಗಬಾರದು. ಇಂದು ನೀವು ಏನೇ ತಿಂದರೂ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕುಂಭರಾಶಿ ಓವರ್ವ್ಯೂ. ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ. ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು. ಧೈರ್ಯದಿಂದ ಇರಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ. ಕುಂಭರಾಶಿ ರೋಮಾನ್ಸ್. ಆದರೆ ಪ್ರೇಮ ನಿವೇದನೆಯನ್ನು ಬೇರೆ ತರಹ ಮಾಡಿ ತೋರಿಸಲು ಪ್ರಯತ್ನಿಸಿ. ಒಂದು ಪ್ರೇಮ ಕವಿತೆಯನ್ನು ಬರೆದು ಅವರಿಗೆ ಕಳುಹಿಸಿ. ತುಂಬಾ ಉಪಯೋಗವಾಗುತ್ತದೆ. ಕುಂಭರಾಶಿ ಕರಿಯರ್. ಇಂದಿನ ದಿನ ನಿಮ್ಮ ವ್ಯಾವಹಾರಿಕ ಪರೀಕ್ಷೆ ತೆಗೆದುಕೊಳ್ಳುವುದು, ಆದರೆ ನಿಮಗೆ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಅವಕಾಶವನ್ನು ಕೊಡುವುದು. ಆ ಸಮಯ ನಿಮ್ಮ ಹತ್ತಿರವಿದೆ. ನಿಮಗೆ ನೀವಲ್ಲದೆ ಸಂಪಾದನೆಯ ವಿಷಯದಲ್ಲಿ ಯೋಚಿಸಬೇಕಾಗಿದೆ, ಏಕೆಂದರೆ ಸಫಲತೆಯ ಸರಳ ಮಾರ್ಗವು ಯಾವುದೂ ಇಲ್ಲ. ಆದ್ದರಿಂದ ನಿಮ್ಮ ಕೆಲಸಕ್ಕೆ ಪ್ರತಿಯಾಗಿ ಸಮರ್ಪಣವಾದ ಭಾವನೆಯನ್ನು ಇಡುವುದು ಅವಶ್ಯವಾಗಿದೆ. ಈ ಕಠಿಣ ಪರಿಸ್ಥಿತಿಯಲ್ಲಿ ದೇವರ ಪ್ರಸಾದದ ಸ್ವರೂಪವೆಂದು ತಿಳಿಯಿರಿ. ಕುಂಭರಾಶಿ ಫೈನಾನ್ಸ್. ಇಂದು ನೀವು ಹಣದ ವಿಷಯವಾಗಿ ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯತೆ ಇದೆ.
ಕೆಲಸದ ವಿಷಯವಾಗಿ ಅಥವಾ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ನಿಮ್ಮ ಭಾವನೆಗಳನ್ನು ಪೂರ್ತಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಎಲ್ಲರೂ ಎಲ್ಲ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂದು ಇಲ್ಲ. ಆದ್ದರಿಂದ ನಿಮ್ಮ ಯಾವುದಾದರೂ ನಿರ್ಣಯ ನಿಮಗೆ ನಷ್ಟ ಉಂಟು ಮಾಡಬಹುದು. ಕುಂಭರಾಶಿ ಹೆಲ್ತ್. ಇಂದು ನಿಮಗೆ ಕಾಯಿಲೆಯಲ್ಲಿ ಆರಾಮ ದೊರೆಯುವುದು. ನೀವು ಬರೀ ನಿಮ್ಮ ಊಟ ಹಾಗೂ ನಿಮ್ಮ ಜೀವನ ಶೈಲಿಯ ಬಗ್ಗೆ ಗಮನವಹಿಸಿ. ಅದರಿಂದ ನಿಮಗೆ ಲಾಭವಾಗಲಿದೆ. ಇದರಿಂದ ನಿಮ್ಮ ಹೊಟ್ಟೆಗೆ ವಿಶ್ರಾಂತಿ ದೊರೆಯುವುದು ಹಾಗೂ ದೊಡ್ಡ ಕಾಯಿಲೆಯಿಂದ ತಪ್ಪಿಸಿಕೊಳ್ಳುವಿರಿ. ಮೀನರಾಶಿ ಓವರ್ವ್ಯೂ. ಇಂದು ನೀವು ಯಾವುದಾದರೂ ಹೊಸ ಸಂಬಂಧವನ್ನು ಶುರು ಮಾಡಿರಿ. ನಿಮ್ಮ ಈ ಹೊಸ ಸ್ನೇಹಿತ ಕೆಟ್ಟ ಸಮಯದಲ್ಲಿ ನಿಮಗೆ ಜೊತೆ ನೀಡುವರು. ನೀವು ಎಷ್ಟು ಭಾಗ್ಯವಂತರು ಎಂದು ನಿಮಗೆ ಅನಿಸುತ್ತದೆ. ನೀವು ಈ ಸ್ನೇಹಿತ ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ದೇವರಿಗೆ ಧನ್ಯವಾದಗಳನ್ನು ಹೇಳಿ. ಮೀನರಾಶಿ ರೋಮಾನ್ಸ್. ಇಂದು ನಿಮ್ಮ ಹಿಂದಿನ ಜೀವನದ ರೊಮ್ಯಾಂಟಿಕ್ ಯೋಚನೆ ಹಿಂದೆ ಹೋಗುತ್ತದೆ. ನಿಮ್ಮ ಸಂಗಾತಿಯ ಸಮಕ್ಷದಲ್ಲಿ ನಿಮ್ಮ ವಿಚಾರವನ್ನು ಇಡಿ. ಸಂಕೋಚ ಪಡಬೇಡಿ. ಆದರೆ ಹೊರಗಡೆ ಓಡಾಡಿ. ಇಂದಿನ ದಿನ ಪ್ರೀತಿ ಪಡೆಯುವ ದಿನವಾಗಿದೆ. ಮೀನರಾಶಿ ಕರಿಯರ್. ನೀವೇನಾದರೂ ರಕ್ಷಣಾ ಸೇವೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದಿನ ದಿನ ಈ ರೀತಿಯ ಅರ್ಜಿಗೆ ಶ್ರೇಷ್ಠವಾಗಿದೆ. ಇಂದಿನ ದಿನ ಮಾಡಿದ ಶುರುವು ನಿಮ್ಮನ್ನು ನಿಮ್ಮ ಸಫಲತೆಯ ಮಾರ್ಗವನ್ನು ತೋರಿಸುತ್ತದೆ. ಮೀನರಾಶಿ ಫೈನಾನ್ಸ್. ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ. ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ. ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು. ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ. ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ. ಮೀನರಾಶಿ ಹೆಲ್ತ್. ತುಂಬ ದಿನಗಳವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲು ನೀವು ಏನಾದರೂ ಮಾಡುವಿರಿ. ನೀವು ಯೋಗ ಹಾಗೂ ಮೆಡಿಟೇಷನ್ ಅನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಬಹುದು. ಇದರಿಂದ ಶಕ್ತಿ ಹೆಚ್ಚುವುದು. ನೀವು ಸರಿಯಾದ ಹಾಗೂ ಉತ್ತಮ ದಾರಿಯನ್ನು ಆರಿಸಿಕೊಂಡರೆ ಬೇಗ ಫಿಟ್ನೆಸ್ ಅನ್ನು ಪಡೆಯಬಹುದು.